ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ನಿನ್ನೆ ಎಲ್ಲಿಂದ ಸ್ಟಾಪ್ ಆಗಿತ್ತು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ವಿದ್ಯಾ ಗೌಡ್ರು ಒಬ್ಬರೇ ಇದ್ದಾರೆ ಅಂತ ಮಾತಾಡೋಕೆ ಹೋಗ್ತಾಳೆ. ಆದರೆ ಗೌಡ್ರು ಸಿಟ್ಟಲ್ಲಿ ಅವಳಿಗೆ ಬೈದ್ಬಿಟ್ಟು ಕಳಿಸ್ತಾರೆ. ಅದಾದಮೇಲೆ ಕ್ವಾಟ್ಲೆ ಹೇಳ್ತಾನೆ, ಇದಕ್ಕೆ ನಾನು ನಿಮಗೆ ಹೋಗಬೇಡಿ ಅಂತ ಹೇಳಬೇಕು ಅಂದ್ಕೊಂಡೆ, ಆದರೆ ನಿಮ್ಮ ಉತ್ಸಾಹ ನೋಡಿ ನನಗೆ ಹೇಳ್ಬೇಕಂತ ಅನ್ನಿಸ್ಲಿಲ್ಲ ಅಂತ ಹೇಳ್ತಾಳೆ. ಅದಾದಮೇಲೆ ಅವಳೊಬ್ಬಳೇ ಕೂತಿರ್ತಾಳೆ. ಕೂತಿದ್ದಾಗ ಈಶ್ವರಿ, ಅದಾದಮೇಲೆ ಈಶ್ವರಿ ಮಗಳು, ಅವ್ರ ಅತ್ತೆ ಮಗಳು 4 ಜನನು ಬಂದು ಅವಳಿಗೆ ಸ್ವಲ್ಪ ಕೆಟ್ಟದಾಗಿ ಮಾತಾಡೋಗ್ಬೇಕು ಅಂತ ಬರ್ತಾರೆ. ಅದಾದಮೇಲೆ ಅವಳಿಗೆ ಹರಿದೋಗಿರೋ ಬಟ್ಟೆ ತಂದು ಕೊಡ್ತಾರೆ. ಯಾಕಂದರೆ ಅವಳಿಗೆ ಮನೆ ಕೆಲಸದೊಳಗಿರೋದ್ರಿಂದ ಆ ಥರ ಅವಳು ಬಟ್ಟೆ ಹಾಕೋಬೇಕು ಅಂತ ಅಂದ್ಬಿಟ್ಟು ತಂದು ಕೊಡ್ತಾರೆ. ಅಂದರೆ ಬ್ಲೌಸಲ್ಲೆಲ್ಲ ಬಿಚ್ಚೋಗಿ ಸ್ಟಿಚ್ ಹಾಕಿರೋ ಥರ ಎದ್ದು ಕಾಣೋ ಥರ ಹೊಲ್ದಿರೋ ಅಂಥ ಬಟ್ಟೆ. ಅದಾದಮೇಲೆ ಅವಳು ಅದನ್ನು ಇಸ್ಕೊಳ್ತಾಳೆ, ಹಾಕೊಂಡು ಬರ್ತಾಳೆ. ಅದಾದಮೇಲೆ ಅವಳು ಹೇಳ್ತಾಳೆ, ನಾನು ಇದಕ್ಕಿಂತನೂ ಇನ್ನೂ ಕೆಳಗಡೆ ಇರೋ ಬಡಸ್ತಾನದಲ್ಲಿ ಬಂದಿದ್ದೀನಿ, ನನಗೇನು ಬೇಜಾರಿಲ್ಲ. ನನಗಿರೋ ಬೇಜಾರು ನನ್ನ ಆಸ್ತಿ ಏನಂತ ಅಂದರೆ ಗೌಡ್ರು, ನನ್ನ ಅತ್ತೆ ಮಾವ, ನನ್ನ ಅಜ್ಜಿ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರಿಗೆ ಸವಾಲು ಹಾಕ್ತಾಳೆ. ನಾನು ಅದನ್ನು ಮತ್ತೆ ಸಂಪಾದನೆ ಮಾಡ್ಕೊತೀನಿ ಅಂತ. ಅದಾದಮೇಲೆ ಈ ಡಿಸ್ಕಷನ್ ಎಲ್ಲ ಆದಮೇಲೆ ಅವ್ರು ಹೋಗ್ಬಿಟ್ಟು ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿರ್ತಾರೆ. ಅದಾದಮೇಲೆ ವಿನಂತಿ ಅಮ್ಮ, ಇದನ್ನು ನಾನು ಹಿಂಗೆ ಸುಮ್ಮನೆ ಬಿಡೋಲ್ಲ, ಹೆಂಗಾದರೂ ಮಾಡಿ ಅವಳನ್ನ ಇಲ್ಲಿಂದ ಓಡಿಸ್ತೀನಿ ಅಂತ ಹೇಳಿ ಡಿಸ್ಕಷನ್ ಮಾಡಿ ಮುಗಿಸ್ತಾರೆ. ಈ ಕಡೆ ಗೌಡ್ರು ಚೆನ್ನಾಗಿ ಕುಡ್ಕೊಂಡು ಕೂತಿರ್ತಾರೆ. ಅದಾದಮೇಲೆ ಇಲ್ಲಿ ವಿದ್ಯುನಪ್ಪ ಗೌಡ್ರ ಹತ್ರ ಏನೋ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಬ್ರ ಹತ್ರ ದುಡ್ಡು ಇಸ್ಕೊಂಡಿರ್ತಾನೆ. ಅವರು ಬಂದು ದುಡ್ಡನ್ನ ರಿಟರ್ನ್ ಕೇಳ್ತಾ ಇರ್ತಾರೆ. ಆವಾಗ ಹೆಂಗಾದರೂ ಮಾಡಿ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಅವರನ್ನು ಕಳಿಸಿರ್ತಾನೆ. ಮತ್ತು ಬೆಳಕಾಗುತ್ತೆ. ಬೆಳಕಾದ್ಮೇಲೆ ವಿದ್ಯಾ ಹೋಗ್ಬಿಟ್ಟು ಮನೆ ಮುಂದೆ ರಂಗೋಲಿ ಬಿಡ್ತಾ ಇರ್ತಾಳೆ. ಮನೆ ಮುಂದೆ ರಂಗೋಲಿ ಬಿಟ್ಟು ಬಣ್ಣ ಹಾಕ್ತಿರ್ಬೇಕಾದ್ರೆ ಚೆಲ್ವಿ ಬರ್ತಾಳೆ. ಚೆಲ್ವಿ ಬಂದಮೇಲೆ ಅವಳಿಗೆ ಬೇಜಾರಾಗುತ್ತೆ, ಇವ್ರು ಈ ಥರ ಬಟ್ಟೆ ಹಾಕೊಂಡ್ರದು ನೋಡಿ. ಆವಾಗ ಅವಳು ಹೇಳ್ತಾಳೆ, ಬಟ್ಟೆ ಇರೋದು ಜಸ್ಟು ಮಾನ ಮುಚ್ಕೊಳ್ಳೋಕ್ಕಷ್ಟೇ, ಇನ್ನೇನಕ್ಕೂ ಅಲ್ಲ ಅಂತ ಅಂದು ರಂಗೋಲಿ ಬಿಡ್ತಾ ಇರಬೇಕಾದ್ರೆ ಅವಳು ಬರ್ತಾಳೆ, ಅವ್ರ ಅತ್ತೆ ಬಂದು ಅವಳು ರಂಗೋಲಿ ಬಿಟ್ಟಿರೋದ್ರ ಮೇಲೆ ನೀರು ಚೆಲ್ತಾಳೆ. ಅದನ್ನು ಶಾಕಲ್ಲಿ ವಿದ್ಯಾ ಮತ್ತು ಚೆಲ್ವಿ ಇಬ್ಬರು ನೋಡ್ತಾರೆ. ಅದೇ ಇವತ್ತಿನ ಎಪಿಸೋಡು.